ಶಕ್ತಿಯುಕ್ತಿ, ಸಮೃದ್ಧಿ, ಸುಭದ್ರತೆ, ಸ್ನೇಹಿತರ ಸಮ್ಮಿಲನ, ಪರಿಹಾರ, ಸಹಕಾರ ಮತ್ತು ಸಮನ್ವಯತೆಗಳ ಪ್ರತಿರೂಪವೇ ಸಂಘಟನೆ. ಈ ಎಲ್ಲಾ ಗುಣಗಳ ಧ್ಯೇಯೋತ್ಕವಾಗಿ ಅಸ್ತಿತ್ವಕ್ಕೆ ಬಂದ ನಮ್ಮ ಹೆಮ್ಮೆಯ ಗುರುಕೃಪಾ ನಾಗರಿಕರ ಅಭಿವೃದ್ಧಿ ಸಂಘವು 3 ವರ್ಷಗಳನ್ನು ಪೂರೈಸಿರುವುದು ಹೆಮ್ಮೆಯ ಸಂಗತಿ. ಸಂಘವು ಹಲವಾರು ಅಡೆತಡೆಗಳನ್ನು ದಾಟಿ ಹಲವಾರು ವಿರೋಧಗಳನ್ನು ಎದುರಿಸಿ ಸದೃಢವಾಗಿ ಮುನ್ನಡೆಯುತ್ತಿದೆ. ಸಂಘದೊಂದಿಗೆ ತನು ಮನ ಧನದಿಂದ ಸೇವೆ ಮಾಡುತ್ತಿರುವ ಸಕಲ ಸದಸ್ಯರುಗಳು ಹಾಗೂ ಸಂಘದ ಕಾರ್ಯಕಾರಿ ಮಂಡಲ ಸದಸ್ಯರುಗಳಿಂದಾಗಿ ಸಂಘವು 4ನೇ ವಸಂತಕ್ಕೆ ದಾಪುಗಾಲು ಇಡುತ್ತಿದೆ. ಸಂಘವು ಪ್ರತಿ ವರ್ಷದಲ್ಲೂ ಸಾಧನೆಗಳ ಮೈಲುಗಲ್ಲುಗಳನ್ನು ನೆಡುತ್ತಾ ಬಂದಿದೆ. ಇದೇ ರೀತಿ ಈ ವರ್ಷವೂ ಅಂದ್ರೆ 2025-2026ನೇ ಸಾಲಿನಲ್ಲಿ ಹಲವಾರು ಸಾಧನೆಗಳ ಗರಿಗಳು ಮುಕುಟಕ್ಕೆ ಸೇರಿವೆ. ಆರೋಗ್ಯಂ ಸ್ವಯತ್ರ ಸಾಧನಂ ಅಂದ್ರೆ ಆರೋಗ್ಯವೇ ಎಲ್ಲದಕ್ಕೂ ಮೂಲ. ಉತ್ತಮ ದೈಹಿಕ ಹಾಗೂ ಮಾನಸಿಸಲು ಅತ್ಯಂತ ಅವಶ್ಯಕ ಎನ್ನುವುದನ್ನು ಮನಗಂಡು ಸಂಘವು ಸದಸ್ಯರಿಗೂ ಹಾಗೂ ಸುತ್ತಮುತ್ತಲಿನ ಬಡಾವಣೆಯ ನಾಗರಿಕರಿಗಾಗಿ ನುರಿತ ತಂತ್ರಜ್ಞರು ಹಾಗೂ ವೈದ್ಯರಿಂದ ರಕ್ತ ತಪಾಸಣೆ, ಆರೋಗ್ಯ ತಪಾಸಣೆ ಹಾಗೂ ಉಚಿತ ಔಷಧಿ ವಿತರಣಾ ಶಿಬಿರವನ್ನು ಸಂಘದ ಕಾರ್ಯಾಲಯದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಇಸ್ಕಾನ್ ಸಂಸ್ಥೆಯವರು ಶಿಬಿರದಲ್ಲಿ ಉಚಿತ ಭೋಜನ ವ್ಯವಸ್ಥೆ ಮಾಡಿದ್ದರು. 200ಕ್ಕೂ ಹೆಚ್ಚು ಶಿಬಿರಾರ್ಥಿಗಳು ಇದರ ಸದುಪಯೋಗ ಪಡೆದುಕೊಂಡರು. ರಸ್ತೆಗಳು ನಾಡಿನ ಅಭಿವೃದ್ಧಿಯ ದಿಕ್ಸೂಚಿ ಇದ್ದಂತೆ. ಪ್ರತಿ ಮಳೆಗಾಲದಲ್ಲಿ ರಾಡಿ ಮಣ್ಣು ನೀರಿನಲ್ಲಿ ಪ್ರತಿಯೊಬ್ಬರೂ ನಡೆಯಲು ಅನುಭವಿಸುತ್ತಿದ್ದ ತೊಂದರೆ ತಗ್ಗಿಸಲು ಸಂಘವು ಪಂಚಾಯಿತಿ ಮೂಲಕ ಜಲ್ಲಿಕಲ್ಲನ್ನು ರಸ್ತೆಗಳಿಗೆ ಹಾಕಿಸಲಾಗಿದೆ. ಮಳೆಗಾಲದಲ್ಲಿ ಹಳ್ಳದ ನೆರೆಯಿಂದಾಗಿ ಮನೆಗಳಿಗೆ ನೀರು ನುಗ್ಗಿ ಅವಾಂತರ ಸೃಷ್ಟಿಸುತ್ತಿದೆ. ಇನ್ನುಳಿದ ವೇಳೆಯಲ್ಲಿ ವಿಷಪೂರಿತ ರಾಸಾಯನಿಕ ಮಿಶ್ರಿತ ನೀರು ಹರಿದು ನೊರೆತುಂಬಿ ವಾತಾವರಣದಲ್ಲಿ ಹಾರಾಡುವ ಮೂಲಕ ನಮ್ಮ ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುತ್ತಿರುವುದನ್ನು ಮನಗಂಡು ಈ ಹಿಂದಿನ ಕಾರ್ಮಿಕ ಸಚಿವರಾಗಿದ್ದ ಮಾನ್ಯ ಸಂತೋಷ್ ಲಾಡ್ ಅವರಿಗೆ ರಾಜಕಾಲುವೆ ನಮ್ಮಯಿಸಬೇಕೆಂದು ಒತ್ತಾಯಿಸಿ ಮನವಿ ಪತ್ರ ಸಲ್ಲಿಸಿರುವುದಲ್ಲದೆ ಹಲವಾರು ಬಾರಿ ಸಂಘದ ಪದಾಧಿಕಾರಿಗಳು ಶಾಸಕರನ್ನು ಭೇಟಿಯಾಗಿ ರಾಜಕಾಲುವೆ ನಮ್ಮಯಿಸಬೇಕೆಂದು ಒತ್ತಾಯಿಸಲಾಗಿತ್ತು. ಅಲ್ಲದೆ ಈ ವಿಷಯವಾಗಿ ಸರ್ಕಾರದ ವಿವಿಧ ಕಾರ್ಯಾಲಯದ ವಿವಿಧ ಸವರದ ಮೇಲಧಿಕಾರಿಗಳನ್ನು ಸಂಪರ್ಕಿಸಿ ರಾಜಕಾಲುವೆ ನಮ್ಮಯಿಸಲು ಕಾರ್ಯರೂಪ ತಯಾರಿಸುವಂತೆ ಒತ್ತಾಯಿಸಲಾಗಿತ್ತು. ಸಂಘದ ಪದಾಧಿಕಾರಿಗಳ ಅವಿರತ ಪರಿಶ್ರಮದ ಫಲವಾಗಿ ಸಾಮಾನ್ಯ ಸಂತೋಷ್ ಲಾಡ್ ಅವರು ರಾಜಕಾಲುವೆ ನಮ್ಮಯನಕ್ಕೆ 3 ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡಿ ಹುಬ್ಬಳ್ಳಿ ಧಾರವಾಡ ನಗರಾಭಿವೃದ್ಧಿ ಪ್ರಾಧಿಕಾರದ ಆಯುಕ್ತರಿಗೆ ಕಾರ್ಯಾದೇಶ ನೀಡಿದ್ದಾರೆ. ನಮ್ಮ ಏರಿಯಾದಲ್ಲಿ ಕಳ್ಳರ ಹಾವಳಿ ಹೆಚ್ಚಾದ ಸಮಯದಲ್ಲಿ ಸಂಘದ ಪದಾಧಿಕಾರಿಗಳು ತಮ್ಮ ಪ್ರಾಣದ ಹಂಗನ್ನು ತೊರೆದು ಮಧ್ಯರಾತ್ರಿ ಕಳ್ಳರನ್ನು ಹಿಡಿಯಲು ಪ್ರಯತ್ನಿಸಿದ್ದಾರೆ. ಸಂಘದ ವತಿಯಿಂದ ಗ್ರಾಮೀಣ ಪೊಲೀಸ್ ಠಾಣೆಗೆ ಭೇಟಿ ನೀಡಿ ಠಾಣೆಯ ಇನ್ಸ್ಪೆಕ್ಟರ್ ಅವರಿಗೆ ಪರಿಸ್ಥಿತಿ ತಿಳಿಸಿ ಮನವಿ ಪತ್ರ ನೀಡಲಾಗಿದ್ದು ಈಗ ನಮ್ಮ ಏರಿಯಾದಲ್ಲಿ ಪೊಲೀಸ್ ಗಸ್ತು ಹೆಚ್ಚಿಸಲಾಗಿದೆ. ಸಂಘವು ಕ್ಯಾರಕೊಪ್ಪ ಗ್ರಾಮ ಪಂಚಾಯಿತಿಗೆ ಒತ್ತಾಯ ಪತ್ರ ನೀಡುವ ಮೂಲಕ ಪನೋರಮಾ ಲೇಔಟ್ ಮತ್ತು ಶಿರಡಿನಗರದ ಮನೆಗಳಿಂದ ಕಸ ಸಂಗ್ರಹಿಸುವ ವಾಹನದ ವ್ಯವಸ್ಥೆ ಮಾಡಲಾಗಿದೆ. ನಮ್ಮ ಸಂಘದ ವ್ಯಾಪ್ತಿಯ ಬಡಾವಣೆಯ ಸಂಗೀತದ ಆಸಕ್ತಿ ಉಳ್ಳ ಸದಸ್ಯರುಗಳಿಗೂ ಮತ್ತು ಮಕ್ಕಳಿಗಾಗಿ ಸ್ವರ ಸಂವಾದಿನಿ ಸಂಗೀತ ಸಂಸ್ಥೆಯ ಆಶ್ರಯದಲ್ಲಿ ಸಂಘದ ಕಚೇರಿಯಲ್ಲಿ ಸಂಗೀತ ಪಾಠಶಾಲೆ ಪ್ರಾರಂಭಿಸಲಾಗಿದೆ. ಇಷ್ಟೊತ್ತು ನನ್ನ ಗೆಳತಿ ಸಂಘದ ಬಗ್ಗೆ ವಿವರಣೆ ನೀಡಿದ್ದಕ್ಕಾಗಿ ಹಾಗೂ ಸಂಘವು ಏನೇನು ಮಾಡಿದೆ ಎಂದು ತಿಳಿಸಿಕೊಟ್ಟಿದ್ದಕ್ಕಾಗಿ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ನಾನು ಕಡೆಯದಾಗಿ 1-2 ಸಾಲುಗಳನ್ನು ಹೇಳಲು ಇಚ್ಛಿಸುತ್ತೇನೆ. ಪ್ರತಿ ವರ್ಷದಂತೆ ಸಂಘವು ರಾಷ್ಟ್ರೀಯ ಹಬ್ಬಗಳಾದ ಸ್ವಾತಂತ್ರ್ಯೋತ್ಸವ ಮತ್ತು ಗಣರಾಜ್ಯೋತ್ಸವ, ಕನ್ನಡ ರಾಜ್ಯೋತ್ಸವ ಹಾಗೂ ಕೃಷ್ಣ ಜನ್ಮಾಷ್ಟಮಿ, ಗಜಾನನೋತ್ಸವ, ಸಂಕ್ರಾಂತಿ ಮತ್ತು ಹೋಲಿ ಹಬ್ಬಗಳನ್ನು ಆಚರಿಸುವ ಮೂಲಕ ಸದಸ್ಯರ ಕುಟುಂಬ ಸದಸ್ಯರ ನಡುವೆ ಸ್ನೇಹ, ಸಹಾಯ, ಸಹಕಾರ, ಸೌಹಾರ್ದತೆ ಮತ್ತು ಸಮನ್ವಯತೆ ಹೆಚ್ಚಾಗುತ್ತಿದೆ. ನಮ್ಮಿಂದ ನಮಗಾಗಿ ನಮಗೋಸ್ಕರ ಎಂಬ ಸೂಕ್ತಿಯು ಸ್ವಾವಲಂಬನೆ, ಸಮಾಜಮುಖಿ ಚಿಂತನೆ ಮತ್ತು ಸ್ವ ಆರೈಕೆಯ ಸಂಕೇತ. ಇದು ವೈಯಕ್ತಿಕವಾಗಿ ನಮ್ಮಲ್ಲಿ ಸಕಾರಾತ್ಮಕತೆಯನ್ನು ಬೆಳೆಸಿಕೊಳ್ಳಲು ಮತ್ತು ಸಮುದಾಯದ ಒಳಿತಿಗಾಗಿ ಬದುಕುವ ಪ್ರೇರಣೆಯನ್ನು ನೀಡುತ್ತಿದೆ. ಈ ಪ್ರೇರಣೆಗೆ ಇದುವರೆಗೂ ತನು ಮನ ಧನದಿಂದ ಸಹಾಯ ಸಹಕಾರ ನೀಡುತ್ತಾ ಬಂದಿರುವ ಸದಸ್ಯರೆಲ್ಲರಿಗೂ ಧನ್ಯವಾದಗಳು. सीने में क्यों डर सा है कि होने लगा हूँ मैं तुझसे दूर, क्यों पाने को जी तरसा है, दफन हुआ जो फितूर. सीने में क्यों डर सा है कि होने लगा हूँ मैं तुझसे दूर, क्यों पाने को जी तरसा है, दफन हुआ जो फितूर. गुजरा है धुआं धुआं, महसूस न तू